ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಹೈಕಮಾಂಡ್ ಮತ್ತು ಸಿಎಂ ಡಿಕೆಶಿಗೆ ದೊಡ್ಡ ತಲೆನೋವಾಗಿತ್ತು. ಒಂದಲ್ಲ 3 ಬಾರಿ ದೆಹಲಿಗೆ ವಿಮಾನವನ್ನ ಏರಿದ್ರು. ಕೊನೆಗೆ ಶುಭ ಸೋಮವಾರದಂದು ಪಟ್ಟಿ ಹೊರಬಿದ್ದಿದ್ದೇ ತಡ ಹಲವು ಶಾಸಕರಿಗೆ ನಿರಾಸೆಯಾಗಿದೆ. ಬೂದಿ ಒಳಗಿದ್ದ ಕೆಂಡದಂತೆ ಅವರ ಬೆಂಬಲಿಗರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಈ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಚಿವ ಸಂಪುಟ ಪಟ್ಟಿ ಹೊರಬಿದ್ದಿದ್ದೇ ತಡ ರಾಜ್ಯ ಕಾಂಗ್ರೆಸ್ನಲ್ಲಿ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ಸಚಿವ ಸ್ಥಾನ ಸಿಗುತ್ತೆ ಎಂದು ಆಸೆಯಲ್ಲಿದ್ದ ಹಲವು ಶಾಸಕರಿಗೆ ನಿರಾಸೆಯಾಗಿದೆ. ಅತ್ತ ಸಚಿವರಾಗುತ್ತಾರೆ ಎಂದು ಕಾದು ಕುಳಿತಿದ್ದ ಅಭಿಮಾನಿಗಳ ಆಕ್ರೋಶದ ಕಟ್ಟೆ ಒಡೆದಿದ್ದು, ಪ್ರತಿಭಟನೆ ಜೊತೆ ಭಾರಿ ಹೈಡ್ರಾಮವೇ ನಡೆದಿದೆ. ಕೈತಪ್ಪಿದ ಸ್ಥಾನ, ಬೆಂಬಲಿಗರಿಂದ ಹೈಡ್ರಾಮಾ. ತನ್ವೀರ್ ಬಾದರ್ಲಿ ಫ್ಯಾನ್ಸ್ ಆತ್ಮಹತ್ಯೆಗೆ ಯತ್ನ. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಮೈಸೂರಲ್ಲಿ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ. ತನ್ವೀರ್ ಸೇಠ್ ಮನೆ ಮತ್ತು ಕಾಂಗ್ರೆಸ್ ಕಚೇರಿ ಮುಂದೆ ಪ್ರತಿಭಟಿಸಿದ್ದಾರೆ. ಈ ವೇಳೆ ಅಭಿಮಾನಿಯೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಅತ್ತ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟಿಸಿದ್ದು, ಮಾನವ ಸರಪಳಿ ನಿರ್ಮಿಸಿ ತನ್ವೀರ್ ಅಭಿಮಾನಿಗಳು ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಕೂಗಿದ್ದಾರೆ. ಈ ವೇಳೆ ಟೈರ್ಗೆ ಬೆಂಕಿ ಹಚ್ಚಲು ಕಾರ್ಯಕರ್ತರು ಮುಂದಾಗಿದ್ದು, ಪೊಲೀಸರು ಕೈ ಕಾರ್ಯಕರ್ತರಿಂದ ಟೈರ್ ಕಿತ್ತುಕೊಳ್ಳಲು ಹರಸಾಹಸಪಟ್ಟಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರ ತಂದೆ ಆದ ಶ್ರೀಮಾನ್ ಅಜಿತ್ ಶೇಟ್ ಸಾಹೇಬರು 35 ವರ್ಷ ಕಾನ್ಸ್ಟಿಟ್ಯೂಷನ್ನಲ್ಲಿ ಗೆದ್ದಿದ್ದಾರೆ. ಆಮೇಲೆ ಇವರು 6 ಬಾರಿ ಗೆದ್ದಿದ್ದಾರೆ. 2 ಬಾರಿ 30 ಸತಿ ಕೊಡ್ತೀವಿ ಅಂತ ಕೊಳ್ಳಿಲ್ಲ. ಈ ಬಾರಿ ಆಸೆ ತೋರಿಸಿ ಆಸೆಗೆ ದ್ರೋಹ ಮಾಡಿದ್ದಾರೆ. ಮುಂದೆ ಚುನಾವಣೆಯಲ್ಲಿ ಆ ಕಾನ್ಸ್ಟಿಟ್ಯೂನ್ಸಿ ಜನ ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ತಕ್ಕ ಪಾಠ ಕಲಿಸ್ತಾರೆ. ಈಗ ನಾವೆಲ್ಲ ಸೇರ್ಕೊಂಡು ಇವತ್ತು ಗಲಾಟೆ ಮಾಡ್ತಾ ಇದ್ವಿ. ಮಂಡ್ಯದಲ್ಲೂ ಶಾಸಕ ತನ್ವೀರ್ ಸೇಠ್ಗೆ ಸ್ಥಾನ ಮಿಸ್ ಹಿನ್ನೆಲೆ ಮುಸ್ಲಿಂ ಸಮುದಾಯ ಪ್ರತಿಭಟನೆ ನಡೆಸಿದೆ. ಸಚಿವ ಸ್ಥಾನ ತಪ್ಪಿರೋದು ಖಂಡನೀಯ. ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದಾರೆ. ಡಿಕೆಶಿ ಪ್ರತಿಕೃತಿ ದಹಿಸಿದ ಕೈ ಕಾರ್ಯಕರ್ತರು. ವಿಜಯನಗರದ ಶಾಸಕ ಕೃಷ್ಣಪ್ಪ, ಗೋವಿಂದರಾಜನಗರ ಶಾಸಕ ಪ್ರಿಯಕೃಷ್ಣಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಬೆಂಬಲಿಗರ ಆಕ್ರೋಶ ಸ್ಫೋಟಗೊಂಡಿದೆ. ಮಾಗಡಿ ರೋಡ್ ಟೋಲ್ ಗೇಟ್ ಬಳಿ ಬೆಂಬಲಿಗರು ಕೆಂಡಾಮಂಡಲರಾಗಿದ್ದು, ಸಿಎಂ ಡಿಕೆಶಿ ಪ್ರತಿಕೃತಿ ದಹಿಸಿದ್ದಾರೆ. ಇತ್ತ ನಾಗರಬಾವಿಯಲ್ಲೂ ಕೈ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಸಚಿವ ಸ್ಥಾನ ನೀಡದಕ್ಕೆ ವಿಜಯನಗರ ವಾರ್ಡ್ ಅಧ್ಯಕ್ಷರು, ಮಹಿಳಾ ಘಟಕ ಸೇರಿದಂತೆ ಅನೇಕರು ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ಗೆ ತಾಳ್ಮೆಯಿಂದ ಇದ್ರಿ, ಸಿಎಂ ಸ್ಥಾನಕ್ಕೆ ತಾಳ್ಮೆಯಿಂದ ಇದ್ರಾ? ಇಡೀ ರಾಜ್ಯನೇ ಆಡ್ಕೋತಾ ಇದ್ರು. ನಮ್ಮ ಇವರು ಬಿಜೆಪಿನವರೆಲ್ಲ ಎಲ್ಲ ಆಡ್ಕೊಂಡ್ ಕೂತಿದ್ರು. ಏನಯ್ಯ ನಿಮ್ ಸರ್ಕಾರದ ಕತೆ ಇದು? ಏನ್ರಯ್ಯ ಬೀದಿಗೆ ನಿಂತಿದ್ದೀರಾ ನೀವೆಲ್ಲ ಅಂತ ಆಡ್ಕೊಂಡ್ ಕೂತಿದ್ರು. ಈ ಆಡ್ಸ್ಕೊಳ್ಳುವಂತದ್ದು ಸಿಎಂ ಚೇಂಜ್ ಆಗೋದು ಆದ್ರೂ ತಾಳ್ಮೆಯಿಂದ ಸಿದ್ದರಾಮಯ್ಯ ಅವರು ಕೊಟ್ಟರು. ಅದು ಬೇರೆ, ಏನೋ ನಮ್ಮೆಲ್ಲರೂ ಪುಣ್ಯ. ಈಗ ನಾವು ನಮ್ಮ ಇಡೀ ಕ್ಷೇತ್ರದ ಜನ ಆಗಿರ್ಬೋದು, ಇಡೀ ಅವರ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಸೇರ್ಕೊಂಡು ಎಲ್ಲರೂ ನಿಷ್ಠೆಯಿಂದ ಬೆಳಗ್ಗೆಯಿಂದ ಎಲ್ಲ ಸಾವಧಾನದಿಂದ ನಮ್ಮ ಪ್ರಿಯಕೃಷ್ಣ ಸರ್ ಆಗಿರ್ಬೋದು, ಎಲ್ಲರೂ ಹೇಗೆ ಹೇಳಿದ್ರೆ ಹಾಗೆ ಆಗುತ್ತೆ. ನಮ್ಗೇನು ನಿಷ್ಠೆಯಿಂದ ಇದ್ದಾರೆ ಇವರು. ಅಭಿಮಾನಿಗಳಿಂದ ಟೈರ್ಗೆ ಬೆಂಕಿ. ಶಾಸಕ ರಾಘವೇಂದ್ರ ಹಿಟ್ನಾಳ್ ಸ್ಥಾನ ಮಿಸ್ ಆಗಿದ್ದಕ್ಕೆ ಕೊಪ್ಪಳದಲ್ಲಿ ಬೆಂಬಲಿಗರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಹೆದ್ದಾರಿ ತಡೆದು ಹೆಬ್ಬಾಳ್ಕರ್ ಬೆಂಬಲಿಗರ ಪ್ರತಿಭಟನೆ. ಬೆಳಗಾವಿಯಲ್ಲಿ ಶಾಸಕಿ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಹಿರೇಬಾಗೇವಾಡಿ ಟೋಲ್ ಬಳಿಯಲ್ಲಿ ಪ್ರತಿಭಟಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟಿಸಿ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಬೆಂಗಳೂರಿನ ಚಾಲುಕ್ಯ ವೃತ್ತದಲ್ಲೂ ಹೆಬ್ಬಾಳ್ಕರ್ ಬೆಂಬಲಿಗರು ಧರಣಿ ನಡೆಸಿದ್ದಾರೆ. ಸಚಿವ ಸ್ಥಾನ ಕೊಡೋದಾದ್ರೆ ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕಾಗಿ ನಮ್ದೆಲ್ಲರದು ಆಗ್ರಹ ಇದೆ. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹೈಕಮಾಂಡ್ ಏನಾದರೂ ಸಚಿವ ಸ್ಥಾನ ಕೊಡಲೇ ಇಲ್ಲ ಅಂದ್ರೆ ನಮ್ದು ಈ ಹೋರಾಟವನ್ನು ನಾವು ನಿಲ್ಲಿಸುವುದಿಲ್ಲ. ಅದೇ ರೀತಿ ಯೂತ್ ಕಾಂಗ್ರೆಸ್ನಲ್ಲಿ ಇದ್ದಂತ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲಾ ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆಯನ್ನು ನಾವು ಕೊಡಲು ಸಿದ್ಧವಿದ್ದೇವೆ. ಎಂಡಿ ಶಾಸಕರ ಬೆಂಬಲಿಗರಿಂದ ಆಕ್ರೋಶ. ಎಂಡಿ ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ಕೂಡ ಸಚಿವ ಸ್ಥಾನ ಆಕಾಂಕ್ಷಿಯಾಗಿತ್ತು. ಆದರೆ 2ನೇ ಸಂಪುಟ ಪಟ್ಟಿಯಲ್ಲಿ ಹೆಸರಿಲ್ಲದನ್ನ ಕಂಡು ಶಾಸಕ ಭವನ ಮುಂಭಾಗ ಅವರ ಬೆಂಬಲಿಗರು ಸಿಟ್ಟಿಗೆದ್ದಿದ್ದಾರೆ. 3 ಬಾರಿ ಶಾಸಕರಾಗಿರೋ ಹಿರಿಯ ಶಾಸಕರಿಗೆ ಅನ್ಯಾಯವಾಗಿದೆ ಎಂದು ಧಿಕ್ಕಾರ ಕೂಗಿದ್ದಾರೆ. ನಮ್ಮ ಶಾಸಕರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಅದರ ಜೊತೆ ಸಿದ್ದರಾಮಯ್ಯನವರು ಮಾತು ಕೊಟ್ಟಿರು. ಕೊನೆ ಕ್ಷಣ ಒಳಗೆ ಉಳಿದಿತ್ತು ನಮ್ಮ ಪಟ್ಟಿಯಲ್ಲಿ. ಕೊನೆ ಗಳಿಗೆಯಲ್ಲಿ ನಮ್ಮ ಶಾಸಕರಿಗೆ
ಅನ್ಯಾಯ ಆಗಿದೆ, ಅದು ಮರುಪರೀಕ್ಷಣೆ ಮಾಡಿ ನಮಗೆ ಮತ್ತೆ ಒದಗಿಸಬೇಕಂತೇಳಿ ನಮ್ಮ ವಚನ ಭ್ರಷ್ಟ ಆಗಿದ್ದಾರೆ. ಅದರ ಸಲುವಾಗಿ ಮರುಪರೀಕ್ಷೆ ಮಾಡಿ ಮತ್ತೆ ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮ ಎಲ್ಲ ಹೈಕಮಾಂಡ್ ಆಗ್ರಹ ಮಾಡ್ತೀವಿ. ಅಭಿಮಾನಿಗಳಿಂದ ಪೆಟ್ರೋಲ್ ಸುರಿದು ಆತ್ಮಹತ್ಯೆಗೆ ಯತ್ನ. ರಾಯಚೂರಿನ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಅಭಿಮಾನಿಗಳು ಬೀದಿಗಿಳಿದಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಫುಲ್ಲಾ ಹಾಗೂ ಅಮರೀಶ ಗೌಡ ಎಂಬ ಇಬ್ಬರು ಅಭಿಮಾನಿಗಳು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈ ವೇಳೆ ಹಂಪನಗೌಡರ ಉಳಿದ ಬೆಂಬಲಿಗರು ಬಾಟಲ್ ಕಸಿದುಕೊಂಡು ಅವರನ್ನ ರಕ್ಷಿಸಿದ್ದಾರೆ. ಮತ್ತೊಂದೆಡೆ ಸಿಂಧನೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಹಂಪನಗೌಡ ಬಾದರ್ಲಿ ಸಂಬಂಧಿ ಬಿ ವೆಂಕನಗೌಡ ರಾಜೀನಾಮೆ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ರವಾನಿಸಿದ್ದಾರೆ. 5 ಬಾರಿ ಶಾಸಕರಾಗಿದ್ದು ಸಚಿವ ಸ್ಥಾನ ನೀಡದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಸ್ಗೆ ಕಲ್ಲು ಎಸೆದು ಫ್ಯಾನ್ಸ್ ಆಕ್ರೋಶ. ಹುಬ್ಬಳ್ಳಿಯಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಅಭಿಮಾನಿಗಳು ಹಳೆ ಹುಬ್ಬಳ್ಳಿಯ ಇಂಡಿ ಪಂಪ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರಿ ಬಸ್ಸಿಗೆ ಕಲ್ಲು ಎಸೆದಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂಗಾರಪೇಟೆಯಲ್ಲಿ ಕೈ ಕಾರ್ಯಕರ್ತರ ಹೈಡ್ರಾಮಾ. ಕೋಲಾರದ ಬಂಗಾರಪೇಟೆ ಶಾಸಕ ಎಸ್ ನಾರಾಯಣಸ್ವಾಮಿ ಅವರ ಬೆಂಬಲಿಗರು ಬಂಗಾರಪೇಟೆ ಅಂಬೇಡ್ಕರ್ ಪ್ರತಿಮೆ ಎದುರು ರಸ್ತೆ ತಡೆದು ಪ್ರತಿಭಟಿಸಿದ್ದಾರೆ. ಸಚಿವ ಸ್ಥಾನ ನೀಡದೆ ಹೋದರೆ ಅವಳಿ ಜಿಲ್ಲೆಯ 7 ಜನ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ನೀಡುವಂತೆ ಎಚ್ಚರಿಸಿದ್ದಾರೆ. ಹೋರಾಡಿದ ಅನೇಕ ಶಾಸಕರಿಗೆ ನಿರಾಸೆಯಾಗಿದೆ. 2ನೇ ಸಚಿವ ಸಂಪುಟ ಪಟ್ಟಿ ಹೊರಬಿದ್ದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಬೆಂಕಿ ಉಂಡೆ ದಗದಗಿಸಿದೆ. ಸಿಎಂ ಡಿಕೆಶಿ ಹೈಕಮಾಂಡ್ ವಿರುದ್ಧ ಹಲವು ಶಾಸಕರು ಮತ್ತು ಅವರ ಬೆಂಬಲಿಗರು ಕೋಪಗೊಂಡಿದ್ದಾರೆ. ಇದು ಇಲ್ಲಿಗೆ ತಡೆಯುತ್ತಾ ಅಥವಾ ಬಂಡಾಯಕ್ಕೆ ಕಾರಣವಾಗುತ್ತಾ ಕಾದು ನೋಡಬೇಕು.